ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಜಮಾನ್ರೆ, ನನ್ನಿಂದ ನಿಮಗೆ ತೊಂದರೆ ಆಗ್ತಿದೆ. ಏಯ್, ನೀನು ಯಜಮಾನ್ರೆ ಅಂತ ಕರೆದ್ರೆ ನನಗೆ ಇನ್ನೂ ತೊಂದರೆ ಆಗುತ್ತೆ ಕಣ. ಅಯ್ಯೋ, ನಾನು ಹಾಗೆ ಹೇಳಿದಲ್ಲಮ್ಮವ. ನೀವು ನನ್ನ ಪ್ರೀತಿಗೋಸ್ಕರ ಈ ಥರ ಎಲ್ಲಂದ್ರಲ್ಲಿ ರೋಡಲ್ಲಿ ನಿಂತ್ಕೊಳ್ಳೋದು ನೋಡೋದಕ್ಕೆ ನನಗೆ ಒಂಥರ ಹಿಂಸೆ ಆಗುತ್ತೆ. ಪ್ರೀತಿಸೋರ್ನ ಒಂದು ಮಾಡೋದು ಕಷ್ಟದ ಕೆಲಸ ಅಲ್ಲ ಕಣ, ಇಷ್ಟದ ಕೆಲಸ. ಮನ್ಸಿಗೆ ಸಂತೋಷ ಆಗುತ್ತೆ, ಸಂಕಟ ಆಗತ್ತೆ. ಕಲ್ಮಶನೇ ಇಲ್ದಿರೋ ಪ್ರೀತಿ ನಿಮ್ದು. ನೀವಿಬ್ರು ಪ್ರೀತಿ ಮಾಡ್ತಾ ಇದ್ದೀರಾ. ಆ ನಿಸ್ವಾರ್ಥ ಪವಿತ್ರ ಪ್ರೀತಿ ನೋಡಿದಾಗ ಆ ಪ್ರೀತಿ ಸೋಲ್ಬಾರ್ದು ಅಂತ ಅನ್ಸುತ್ತೆ ಕಣ. ನೀವಿಬ್ರು ಒಂದಾಗ್ಬೇಕು. ಹಾಗೆ ನೋಡಿದ್ರೆ ನಿಮ್ಮನ್ನ ಒಂದು ಮಾಡೋದ್ರಲ್ಲಿ ನನಗೂ ಸ್ವಾರ್ಥ ಇದೆ. ಮನಸ್ಸಿಗೆ ಸಂತೋಷ ಸಿಗುತ್ತೆ ಅಂದ್ರೆ ಅದು ಸ್ವಾರ್ಥದ ಕೆಲಸ ತಾನೆ. ಏನೋ ಯಜಮಾನ್ರೆ, ಒಂದೊಂದ್ಸಲಿ ನೀವು ಈ ಥರ ದೊಡ್ಡ ಮಾತುಗಳು ಆಡೋದೇ ನನಗೆ ಅರ್ಥ ಆಗಲ್ಲ. ನನಗೆ ಒಂದೇ ಅರ್ಥ ಆಗ್ತಿರೋದು ನಿಮ್ಮ ದೊಡ್ಡತನ. ನನ್ನ ಪ್ರೀತಿಗೆ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಆ ದೊಡ್ಡತನನೇ. ನೋಡು ಸುಬ್ಬು, ಶ್ರಾವಣಿ ಸಾಲಿಗ್ರಾಮದ ಕುಡಿ. ಅವಳು ಸಂತೋಷವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಆಗ್ಲೇ ದೊಡ್ಡ ಯಜಮಾನ್ರ ಆತ್ಮಕ್ಕೆ ಶಾಂತಿ ಸಿಗೋದು. ತಂದೆಯಾಗಿ ಒಬ್ಬ ಒಳ್ಳೆ ಹುಡುಗನ್ನ ಹುಡುಕಿ ಶ್ರಾವಣಿಗೆ ಮದುವೆ ಮಾಡ್ಬೇಕಾಗಿದ್ದು ನನ್ನ ಕರ್ತವ್ಯ ಆಗಿತ್ತು. ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಆ ಮದುವೆಗೆ ಒಂದು ಅರ್ಥ ಸಿಗಬೇಕು ಅಷ್ಟೇ. ನನಗೆ ಚಿನ್ನದಂತ ಅಳಿಯ ಸಿಕ್ಕಿದ್ದಾನೆ, ಶ್ರಾವಣಿಗೂ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಆದ್ರೆ ಅವಳಿಗೆ ಆ ಹುಡುಗನ ಪ್ರೀತಿ ಸಿಗಬೇಕು ಅಷ್ಟೇ. ನನ್ನ ಪ್ರೀತಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಯಜಮಾನ್ರೆ. ಆದ್ರೆ ಅವ್ರ ಪ್ರೀತಿನೂ ಸಿಗುತ್ತೆ ಕಣ. ಅದಕ್ಕೆ ಅಲ್ವಾ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ಸುಬ್ಬು, ದೊಡ್ಡ ಯಜಮಾನ್ರಿಗೂ ಅತ್ತೆಯವ್ರಿಗೂ ನನ್ನಿಂದ ಯಾವ ಸಂತೋಷನೂ ಸಿಕ್ಕಿಲ್ಲ. ನಾನು ಅವ್ರ ಅಳಿಯಾಗಿ ಹೋದ್ಮೇಲೆ ಅವ್ರ ಕನ್ಸುಗಳೆಲ್ಲ ಒಡೆದೋಯ್ತು. ಮನೆ ನೆಮ್ಮದಿನೂ ಹಾಳಾಗೋಯ್ತು. ಕಡೆಗೆ ಅವರು ನನ್ನ ಒಪ್ಪಿದ್ರು. ಆದರೆ ಅದರ ನಡುವೆ ಏನೇನೋ ಅನಾಹುತಗಳು ಆಗೋಗ್ಬಿಟ್ಟಿತ್ತು. ಅದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ನೀನು ಶ್ರಾವಣಿ ಒಂದಾಗ್ಬೇಕು. ಅದು ನನ್ನಿಂದನೇ ಆಗ್ಬೇಕು. ನನ್ನಿಂದ ದೊಡ್ಡ ಯಜಮಾನ್ರು ದುಃಖ ಅನುಭವಿಸಿದ್ದಾರೆ. ಅದನ್ನ ನಾನೇ ಸರಿಪಡಿಸ್ಬೇಕು. ಅದಕ್ಕೋಸ್ಕರ ನನ್ನ ಜೀವ ಬೇಕಾದ್ರೂ ಒತ್ತೆ ಇಡ್ತೀನಿ. ಅಯ್ಯೋ, ಕ್ಷಮಿಸಿ ಯಜಮಾನ್ರೆ. ನಿಮ್ಮ ಮನಸ್ಸಲ್ಲಿ ಇಂಥ ದೊಡ್ಡ ನೋವಿದೆ, ನಮ್ಮ ಪ್ರೀತಿನ ಒಂದು ಮಾಡೋದಕ್ಕೆ ಇಷ್ಟು ದೊಡ್ಡ ಕಾರಣ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ನಿಮಗೋಸ್ಕರ, ದೊಡ್ಡ ಯಜಮಾನ್ರಿಗೋಸ್ಕರ, ಹಾಗೆ ನನ್ನ ಪ್ರೀತಿಗೋಸ್ಕರ ನಾನು ಶ್ರಾವಣಿ ಮೇಡಮ್ ಒಂದಾಗಲೇಬೇಕು. ವೆರಿ ಗುಡ್. ಅದೇನೋ ಒಂದು ಸಣ್ಣ ಕೆಲಸ ಇದೆ ಅಂತಿದೆ, ಹೋಗಲ್ವಾ? ಅಯ್ಯೋ, ಅದು ಮುಖ್ಯವಾದ ಕೆಲಸನೇ ಯಜಮಾನ್ರೆ. ನೀವು ಬರೋಕ್ಕೆ ಮುಂಚೆನೇ ಹೋಗ್ಬೇಕಾಯ್ತು. ಪರವಾಗಿಲ್ಲ ಬಿಡಿ. ಮುಖ್ಯವಾದ ಕೆಲಸ ಅಂದಮೇಲೆ ಅದನ್ನು ಅಟೆಂಡ್ ಮಾಡಲೇಬೇಕು. ನಾನು ಇಲ್ಲೇ ಕಾಯ್ತಿರ್ತೀನಿ, ಹೋಗ್ಬಾ. ಹೇಗಿದ್ರು ನನ್ನ ಯಾರು ಕಂಡಿಡಿಯಲ್ಲ. ಎಷ್ಟೋ ವರ್ಷಗಳಾದ್ಮೇಲೆ ನಡು ರಸ್ತೆಯಲ್ಲಿ ನಿಂತಿದ್ದೀನಿ. ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ, ಹೋಗ್ಬಾ. ಅಯ್ಯೋ ಯಜಮಾನ್ರೆ, ನಿಮ್ಮನ್ನ ಇಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗೋದು ನನಗೆ ಯಾಕೋ ಸರಿ ಹೋಗ್ತಿಲ್ಲ. ನಾನು ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಕಣೋ. ನನ್ನ ಜನಗಳನ್ನ ಹತ್ರದಿಂದ ನಾನು ನೋಡ್ತಾ ಇದ್ದೀನಿ, ಅವ್ರನ್ನ ಗಮನಿಸ್ತಾ ಇದ್ದೀನಿ, ಅವ್ರ ನಡವಳಿಕೆ, ಅವ್ರ ಗುಣ ಏನು ಅಂತ. ತುಂಬಾ ದಿವಸ ಆದ್ಮೇಲೆ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಇಲ್ಲೇ ಇರ್ತೀನಿ, ನೀನು ಹೋಗ್ಬಾ. ಸರಿ ಯಜಮಾನ್ರೆ, ನಿಮ್ಗೇನಾದ್ರೂ ಬೇಕಂದ್ರೆ ನನಗೆ ಫೋನ್ ಮಾಡಿ, ನಾನು ಪಟ್ಟಂತ ಬಂದ್ಬಿಡ್ತೀನಿ. ಸರಿ ಸರಿ, ಮಾಡ್ತೀನಿ. ಬರ್ತೀನಿ ಯಜಮಾನ್ರೆ.